ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪಂಚರಾಜ್ಯ ಚುನಾವಣೆಯ ಫಲಿತಾಂಶಗಳ ಪೈಕಿ ತಮಿಳುನಾಡಿನ ಚುನಾವಣಾ ಫಲಿತಾಂಶ ಅನೇಕರ ಕುತೂಹಲ ಕೆರಳಿಸಿತು. ನಟ ವಿಜಯ್ ನೇತೃತ್ವದ ಟಿವಿಕೆ ತಮಿಳುನಾಡಿನಲ್ಲಿ ಗೇಮ್ ಚೇಂಜರ್ ಆಗಲಿದೆ ಅಂತ ಚುನಾವಣೋತ್ತರ ಸಮೀಕ್ಷೆಗಳು ವರದಿ ನೀಡಿದಾಗ ಅನೇಕರು ಇದನ್ನ ತೀರಾ ಪರಿಗಣನೆಗೆ ತೆಗೆದುಕೊಂಡಿರಲಿಲ್ಲ. ಆದರೆ ಬಂದಂಥ ರಿಸಲ್ಟ್ ಎಲ್ಲರನ್ನೂ ದಂಗಾಗಿಸಿತ್ತು. ಚುನಾವಣೆ ಮುಗೀತು, ರಿಸಲ್ಟ್ ಬಂತು. ಈಗಿರೋ ಕುತೂಹಲ ಏನಂದ್ರೆ, ನಟ ವಿಜಯ್ ಪಕ್ಷದಲ್ಲಿ ನಟಿ ತ್ರಿಷಾ ಕೃಷ್ಣನ್ ಪಾಲು ಪಡಿತಾರಾ, ಎಂಎಲ್ಎ ಆಗ್ತಾರಾ ಅಥವಾ ನೇರವಾಗಿ ಡಿಸಿಎಂ ಆಗ್ತಾರಾ ಅನ್ನೋ ಚರ್ಚೆ ಜೋರಾಗಿದೆ. ಸೊ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ವೀಕ್ಷಕರೇ, ತಮಿಳುನಾಡಲ್ಲಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ 107 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿ ಭರ್ಜರಿ ಗೆಲುವು ಸಾಧಿಸಿದೆ. ವಿಜಯ್ ಪಕ್ಷ ಗೆದ್ದ ನಂತರ ಸೋಷಿಯಲ್ ಮೀಡಿಯಾ ತುಂಬಾ ವಿಜಯ್ ಹಾಗೂ ನಟಿ ತ್ರಿಷಾ ಬಗ್ಗೆ ವ್ಯಾಪಕ ಟ್ರೋಲ್ಗಳು ಮೇಲಿಂದ ಮೇಲೆ ಪೋಸ್ಟ್ ಆಗೋದಕ್ಕೆ ಪ್ರಾರಂಭವಾಯಿತು. ಈ ಎಲ್ಲಾ ಟ್ರೋಲ್ಗಳ ನಡುವೆ ವಿಜಯ್ ಸಿಎಂ ಆದ್ರೆ ತ್ರಿಷಾ ಡಿಸಿಎಂ ಆಗ್ತಾರಾ ಅಂತ ವ್ಯಾಪಕ ಚರ್ಚೆ ಪ್ರಾರಂಭವಾಗಿದೆ. ಹಾಗಾದ್ರೆ ವಿಜಯ್ ಪಕ್ಷದಲ್ಲಿ ತ್ರಿಷಾ ಇಡ್ತಾರಾ, ಡಿಸಿಎಂ ಆಗ್ತಾರಾ ಅಥವಾ ಎಂಎಲ್ಎ ಆಗ್ತಾರಾ? ವೀಕ್ಷಕರೇ, ನಟ ವಿಜಯ್ ಪೆರಂಬೂರು ಮತ್ತು ತಿರುಚಿರಾಪಳ್ಳಿ ಪೂರ್ವ ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧಿಸಿ ಗೆದ್ದಿದ್ದಾರೆ. ಒಂದು ಕ್ಷೇತ್ರದಲ್ಲಿ ವಿಜಯ್ ಮುಂದುವರೆದ್ರೆ ಇನ್ನೊಂದು ಕ್ಷೇತ್ರದ ಉಪಚುನಾವಣೆಗೆ ತ್ರಿಷಾಗೆ ಟಿಕೆಟ್ ನೀಡಿ ಎಂಎಲ್ಎ ಮಾಡ್ತಾರಾ ಅನ್ನೋ ಚರ್ಚೆ ಈಗ ಎಲ್ಲರ ಕುತೂಹಲ ಕೆರಳಿಸಿದೆ. ತ್ರಿಷಾ, ನಾನೇನಾದ್ರೂ ರಾಜಕೀಯಕ್ಕೆ ಬಂದ್ರೆ ಸಿಎಂ ಆಗ್ತೀನಿ ಅಂತಿದ್ರು. ಇದಾದ ಮೇಲೆ ವಿಜಯ್ ಹಾಗೂ ತ್ರಿಷಾ ರಿಲೇಶನ್ಶಿಪ್ ನಲ್ಲಿದ್ದಾರೆ ಅನ್ನೋ ಮಾತು ಪದೇ ಪದೇ ಕೇಳಿ ಬರ್ತಿತ್ತು. ಮತದಾನದ ದಿನ ತ್ರಿಷಾ ನಾನು ಟಿವಿಕೆಗೆ ವೋಟ್ ಹಾಕಿದ್ದೇನೆ ಅಂತ ಹೇಳಿದ್ದು, ಫಲಿತಾಂಶದ ದಿನ ತ್ರಿಷಾ ತಿರುಪತಿಗೆ ಹೋಗಿ ವಿಜಯ್ಗಾಗಿ ಬೇಡಿಕೊಂಡಿದ್ದು, ನಂತರ ನೇರವಾಗಿ ವಿಜಯ್ ಮನೆಗೆ ತೆರಳಿದ್ದು ಇವೆಲ್ಲವೂ ಈಗ ನಡೀತಿರೋ ಚರ್ಚೆಗೆ, ಟ್ರೋಲ್ಗೆ ಪುಷ್ಟಿ ನೀಡುತ್ತೆ. ವೀಕ್ಷಕರೇ, ಅದೇನೇ ಇರಲಿ, ಈಗ ನಡೀತಿರೋ ಬೆಳವಣಿಗೆಗಳನ್ನ ನೋಡಿದಾಗ ವಿಜಯ್ ಪಕ್ಷದಲ್ಲಿ ತ್ರಿಷಾ ಅಧಿಕಾರ ಪಡೆಯೋದು ಖಚಿತನಾ? ಒಂದು ವೇಳೆ ರಾಜಕೀಯಕ್ಕೆ ಎಂಟ್ರಿ ಆದ್ರೆ ಎಂಎಲ್ಎ ಆಗ್ತಾರಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇರೋ ಹಾಗೆ ಡಿಸಿಎಂ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.